ನಿಧಿ ಬಂದಿರೋ ಚೇರೆಲ್ಲ ಸಾಕಾಗುತ್ತಲ್ವೇನೆ? ಸಾಕಾಗುತ್ತೆ ಶಾಂತಿ ಬೇಬಿ. ಇವತ್ತು ಫ್ರೀ ಮೆಡಿಕಲ್ ಚೆಕಪ್ ಬೇರೆ ಇದೆ. ಆಮೇಲೆ ಬಂದಿರೋ ಹೆಣ್ಮಕ್ಳಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟೇ ಕಳಿಸ್ಬೇಕು, ಯಾರಿಗೂ ಮಿಸ್ ಮಾಡೋ ಹಂಗಿಲ್ಲ. ಅಯ್ಯೋ ನಾನೊಬ್ಬಳು ನೋಡು, ಅರಿಶಿನ ಕುಂಕುಮ ತಟ್ಟೆ ರೆಡಿ ಮಾಡೋದೇ ಮರ್ತೋಯ್ತು, ಮಾಡ್ಬಿಟ್ಟು ಬರ್ತೀನಿ. ಶಾಂತಿ ಬೇಬಿ, ನೀನ್ ಆತಂಕ ಏನು ಅಂತ ನನಗೂ ಅರ್ಥ ಆಗುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಚೆನ್ನಾಗಾಗುತ್ತೆ. ಪುಟ್ಟ, ನಿಜ ಹೇಳ, ನಿನ್ನ ಸಾಧನೆ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಕಣೆ. ಏನ್ ಗೊತ್ತಾ, ಇವತ್ತು ಕ್ಲಿನಿಕ್ ಬೇರೆ ಓಪನ್ ಆಗ್ತಿದೆಯಲ್ಲ, ನೀನ್ ಮಾಡೋ ಕೆಲಸದಲ್ಲಿ ಒಂದು ಚಿಕ್ಕ ತಪ್ಪು ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಕಾಳಜಿ. ಆದ್ರೆ ಏನೇ ಮಾಡ್ಲಿ, ನಿನ್ ಥರ ಬೇಗ ಬೇಗ ಓಡಾಡಿ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ವಯಸ್ಸಾಗೋಯ್ತಲ್ವಾ, ಅದೇ ನನಗೆ ತುಂಬಾ ಟೆನ್ಷನ್ನು ಕಣೆ. ಹಲೋ ಹಲೋ ಹಲೋ, ನಿಮ್ ಟೆನ್ಷನ್ನ ಕಮ್ಮಿ ಮಾಡ್ಬೇಕು ಅಂತಾನೆ ನಾವೆಲ್ಲ ಬಂದಿರೋದು. ಎಲ್ರು ಬಂದ್ರ? ಕುಡಿಯಕ್ಕೆ ಏನ್ ತಗೊಂಬರ್ಲಿ? ಅಯ್ಯೋ, ಕುಡಿಯೋದು ತಿನ್ನೋದೆಲ್ಲ ಆಮೇಲೆ. ಈಗ ಕ್ಲಿನಿಕ್ ಇನಾಗ್ರೇಷನ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಜಟ್ಪಟ್ ಅಂತ ಮಾಡ್ಬಿಡೋದು. ಏನ್ ಮಾಡ್ತಿ? ಪರವಾಗಿಲ್ಲ, ಅಜ್ಜಿ ಮೊಮ್ಮಗಳು ಸೇರ್ಕೊಂಡು ಆದಷ್ಟು ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀರಾ. ಗುಡ್. ಏನೋ ಕೈಲಾಗಿದ್ ಮಾಡಿದೀವಿ ಕಣೆ. ಜೋರಾಗೆ ಮಾಡಿದೀಯ ಬಿಡು. ನಿಧಿ, ಹೊಸ ಕ್ಲಿನಿಕ್ ಶುರು ಮಾಡ್ತಿದ್ಯಾ? ಒಳ್ಳೇದಾಗ್ಲಿ ಪುಟ್ಟ ನಿಂಗೆ. ಥ್ಯಾಂಕ್ಸ್ ಅಮ್ಮ. ಏನೇ ಕೆಲಸ ಇದ್ರು ಇವತ್ತು ನಂದೇ ಜವಾಬ್ದಾರಿ, ಯಾರು ಯೋಚನೆ ಮಾಡೋಷ್ಟೇ ಇಲ್ಲ. ಆಗ್ಲಪ್ಪ, ನಿಮ್ಮ ಸಹಾಯಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗಲ್ಲ. ಕೃತಜ್ಞತೆ ಎಲ್ಲ ಏನು ಬೇಡ, ನಿಮ್ ಕೈಯಾರೆ ಒಂದು ಕಾಫಿ ಮಾಡ್ಕೊಡ್ತೀರಲ್ಲ ಅದೇ ನನಗೆ ಕೃತಜ್ಞತೆ. ಆ ನಾಯಿ ಲೈಫ್ ಹಾಳು ಮಾಡೋದಕ್ಕೆ ನನಗೆ ನೀವೇ ಒಂದು ಅದ್ಭುತವಾದ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ನಾನೇ ಹೇಳಬೇಕು ನಿಮಗೆ ಕೃತಜ್ಞತೆ. ಕಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ನಿಧಿ. ಥ್ಯಾಂಕ್ ಯು ಕಣೆ. ಕೊನೆಗೂ ಇವತ್ತು ನಾವು ಚಿಕ್ಕ ವಯಸ್ಸಿಂದ ಕಂಡು ಕನಸು ನನ್ಸಾಗ್ತಾ ಇದೆ. ಚಿಕ್ಕವಳಿದ್ದಾಗ ಬರೀ ಡಾಕ್ಟರ್ ಆಟನೇ ಆಡ್ತಾ ಇದೆ, ನನಗೆ ಟಾರ್ಚರ್ ಕೊಡ್ತಾ ಇದೆ. 20 ಸತಿ ಅದೇ ಆಟ, ಯಾವಾಗ್ಲೂ ನೀನೇ ಡಾಕ್ಟರ್ ನಾನೇ ಪೇಷಂಟ್. ಈಗ ನೋಡು, ಆ ಆಟನೇ ಬದುಕಿನ ಗುರಿ ಮಾಡಿಕೊಂಡು ಸಾಧಿಸ್ಬಿಟ್ಟೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನೋಡ್ತಾ ಇರಿ, ನಮ್ಮ ನಿಧಿ ಓಪನ್ ಮಾಡ್ತಾ ಇರೋ ಈ ಜನತಾ ಕ್ಲಿನಿಕ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತಂದ್ರೆ, ನಿಧಿ ಅದ್ಭುತವಾಗಿ ಬೆಳೆದ್ಬಿಡ್ತೀಯ. ಈಗ ನಿನಗೆ ಒಂದು ಸರ್ಪ್ರೈಸ್ ಇದೆ. ಏಯ್, ತಗೊಂಡ್ ಬಾ ಅದನ್ನ. ಥ್ಯಾಂಕ್ಸ್ ಅಂಕಲ್. ನಿಮ್ ಪ್ರೀತಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಹೇಳೋ ಕಾಲ ಬಂದಾಗ ಹೇಳುವಂತ್ರಿ. ಸುಮ್ಮನೆ ಅದನ್ನ ನೀಟಾಗಿ ಕಟ್ಟೋ ವ್ಯವಸ್ಥೆ ಮಾಡು. ಕರ್ಣ ಸರ್ ಇನ್ನೂ ಬಂದಿಲ್ಲ. ಬರ್ತಾನಮ್ಮ, ಬರ್ತಾನೆ. ಅಪ್ಪ ಆಸ್ಪತ್ರೆಯಲ್ಲಿ ಒಂದಷ್ಟು ಕೆಲಸಗಳು ಪೆಂಡಿಂಗ್ ಇದೆ, ಬೇಗ ಮುಗಿಸ್ಬರ್ತೀನಿ ಅಂತ ಹೇಳ್ದ. ಹೌದಾ? ಸರಿ ಅಂಕಲ್.